ಯಾರು ಗೊತ್ತಲ್ಲ ಅವರು? ಯಾರೋ ಗೊತ್ತಿಲ್ಲ. ಬೆಂಜಮಿನ್ ಫ್ರಾಂಕ್ಲಿನ್ ಅವ್ರಕನವರು. ಓ ಅವರು, ಹೌದು. ಅವ್ರು ಯಾರು? ತಿಕ್ಲಿ ದೊಡ್ಡ ಸೈಂಟಿಸ್ಟ್ ಕಣವರು. ಎಲೆಕ್ಟ್ರಿಕ್ ಕಂಡಕ್ಟೆನ್ಸು ಬೈಫೋಕಲ್ಸ್ ಎಲ್ಲ ಅವರೇ ಕಂಡುಹಿಡಿದಿದ್ದು ಅಮೆರಿಕಲ್ಲಿ. ಆ್ಯಕ್ಚುಲಿ ಅವ್ರನ್ನ ನೋಡಿದ ತಕ್ಷಣ ಅನ್ಕೊಂಡೆ ಅವ್ರು ಸೈಂಟಿಸ್ಟ್ ಅಂತ. ಏರ್ ಕಟ್ ನೋಡಿ. ತಿಕ್ಲಿ ಏರ್ ಕಟ್ ಅಂತೆ. ಹಂಗಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜು ಹೈಕೋರ್ಟ್ ಜಡ್ಜ್ದು ಹಂಗೆ ಇರುತ್ತೆ. ಇಲ್ಲೇನೋ ಬರ್ದವ್ರು ನೋಡು, ಇನ್ ಗಾಡ್ ವಿ ಟ್ರಸ್ಟ್. ಇನ್ ಗಾಡ್ ವಿ ಟ್ರಸ್ಟ್ ಅವ್ರದ್ದು ಸ್ಲೋಗನು ಅಮೇರಿಕ. ನಮ್ದು ಹೇಳಿ ಸ್ಲೋಗನ್ ಲೆಕ್ಕ. ನಮ್ದಾ? ಬೇಟಿ ಬಚಾವ್ ಬೇಟಿ ಪಡಾವ್. ಉಡಾಯಿಸ್ತದ ಹೇಳು. ಮೋದಿ ಬಂದ್ಬಿಟ್ಟು ಅವಾಗ ಇಟ್ಟಿನ ಸ್ಲೋಗನು. ಅಲ್ಲ ಕಣೆ, ನಮ್ದು ಅದಲ್ಲ. ನನಗೆ ಗೊತ್ತು ಕಣೋ, ಸುಮ್ಮನೆ ಹೇಳಿದ್ದು. ಸತ್ಯಮೇವ ಜಯತೆ. ಕರೆಕ್ಟ್, ಸತ್ಯಮೇವ ಜಯತೆ ಅಂತ ಮುಂದಕ್ಕೆ ಉಪನಿಷದಲ್ಲಿ ಅವಾಗಿದ್ದಿನ 1950 ನಮ್ದು ಕಾನ್ಸ್ಟಿಟ್ಯೂಷನ್ ಆದಾಗ ಇಟ್ಟಿದ್ದು. ಬಟ್ ಆ್ಯಕ್ಚುಲಿ ನೀನು ಹೇಳಿದ್ದು ಕರೆಕ್ಟ್ ಲೆಕ್ಕ. ಬೇಟಿ ಬಚಾವ್ ಬೇಟಿ ಪಡೋನೆ ಫಸ್ಟೇ ಸ್ಲೋಗನ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮ ದೇಶ ಎಷ್ಟು ಇಂಪ್ರೂವ್ ಆಗಿಬಿಡ್ಬೋದಿತ್ತು. ನಮ್ಮದು ಹುಡುಗಿರೆಲ್ಲ ಓದಿ ಅವರು ಆ್ಯಕ್ಚುಲಿ ಅಷ್ಟು ಇನ್ವೆನ್ಷನ್ಸ್ ಮಾಡಿರ್ಬೋದಿತ್ತು. ನಮ್ಮ ದೇಶನೇ ಮುಂದೆ ತೊಗೊಂಡು ಹೋಗ್ಬೋದಿತ್ತು. ಅವ್ರನ್ನೆಲ್ಲ ನಾವು ಮಾಮೂಲಿ ಮನೇಲಿ ಹಾಕ್ಬಿಟ್ಟು ಅವ್ರ ಎಬಿಲಿಟೀಸ್ನೆಲ್ಲ ಸಪ್ರೆಸ್ ಮಾಡ್ದಂಗೆ ಆಯ್ತು ಇಷ್ಟು ವರ್ಷ. ಈಗಾದರೂ ಒಂದು ಸ್ವಲ್ಪ ಅದು ಪಾಲಿಸ್ಬಿಟ್ಟು ಎಲ್ಲರೂ ಮಾಡಲಿ. ಆದರೂ ಹಳ್ಳಿಗಳೆಲ್ಲ ಈಗಲೂ ಕಮ್ಮಿನೇ, ಬಟ್ ಎಲ್ಲ ಮಾಡಲಿ ಅಂತ ಅಂದ್ಕೊಳ್ಳೋಣ. ಕರೆಕ್ಟ್.